ಕಿಡಿಗೇಡಿಗಳಿಂದ ಪಂಚಾಯಿತಿಗೆ ಬೆಂಕಿ ಹಚ್ಚಲು ಯತ್ನ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮ ಪಂಚಾಯಿತಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿರುವಂತಹ ಘಟನೆ ಇದು. ಬೆಳಗಾವಿ ತಾಲೂಕಿನ ಕಲಕಂಬ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮ ಪಂಚಾಯಿತಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮ ಪಂಚಾಯಿತಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿರುವಂತಹ ಘಟನೆ ಇದು. ಬೆಳಗಾವಿ ತಾಲೂಕಿನ ಕಲಕಂಬ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಕಲಕಂಬ ಪಂಚಾಯಿತಿಗೆ ಪೆಟ್ರೋಲ್ ತುಂಬಿದ ಬಾಟಲ್ ಎಸೆತ ಆಗಿರುವಂತಹ ಸಾಕ್ಷಿಗಳು ಕೂಡ ಸಿಕ್ಕಿರುವಂತದ್ದು. ಬಾಟಲ್ ಎಸೆತ ಮಾಡಿರುವಂತದ್ದು 2 ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆ ಆಗಿದೆ. ಸದ್ಯ ಬಿಯರ್ ಬಾಟಲ್ನಲ್ಲಿ ಪೆಟ್ರೋಲ್ ತುಂಬಿ ಪಂಚಾಯಿತಿ ಮೇಲೆ ಎಸೆದು ಬೆಂಕಿ ಹಚ್ಚುವಂತ ಹುನ್ನಾರ ನಡೆದಿದೆ. मंजिल की जय हो। कट ಮಾಡ್ಕೊಂಡು ಹೋಗ್ತಾ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಕಟ್ ಮಾಡುವಾಗ ವಿಡಿಯೋ ಕಾನ್ಫರೆನ್ಸ್ ಹಾಕಿದ್ದಾರೆ. ಏ ಕಲಾ ಸರ್ಕಾರ ಸರ್ ಯಾ ಸರ್ ಅದು ಬೆಳಗಾವಿ ತಾಲೂಕಿನ ಕಲಕಂಬ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಗ್ರಾಮ ಪಂಚಾಯಿತಿಯ ಕಚೇರಿಗೆ ಬೆಂಕಿ ಹಾಕಿ ಸುಡೋದಕ್ಕೆ ನಡೆಸಿರುವಂತ ಹುನ್ನಾರ ಇದು. ಬಿಯರ್ ಬಾಟ್ಲಿಗೆ ಪೆಟ್ರೋಲ್ ಅನ್ನು ತುಂಬಿ ಗ್ರಾಮ ಪಂಚಾಯಿತಿಯ ಕಚೇರಿ ಒಳಗಡೆ ಹೋಗದಿರ್ತಾರೆ. ಏನು ಗ್ರಾಮ ಪಂಚಾಯಿತಿಯ ಕಟ್ಟಡದ ಕಿಟಕಿಗಳನ್ನು ಕೂಡ ಇಲ್ಲಿ ನೋಡಿ ಧ್ವಂಸ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಅಂದ್ರೆ ಕೆಲವೊಂದು ದಾಖಲೆಗಳನ್ನ ಸುಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ರು ಅಂತ ಇಲ್ಲಿ ಎಲ್ಲೋ ಒಂದ್ ಕಡೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈಗ ಗಮನಿಸ್ತಾ ಇದ್ದೀರಲ್ಲ, ಇದು ಬಿಯರ್ ಬಾಟಲ್, ಅದಕ್ಕೆ ಪೆಟ್ರೋಲ್ ಅನ್ನು ತುಂಬಿರುವಂಥದ್ದು. ಬೆಂಕಿ ಹಚ್ಚಿ ಒಳಗಡೆ ಹಾಕಿ ಗ್ರಾಮ ಪಂಚಾಯಿತಿ ಒಳಗಡೆ ಇರತಕ್ಕಂಥ ದಾಖಲೆಗಳನ್ನು ನಾಶಪಡಿಸುವಂಥ ಪ್ರಯತ್ನ ಕೂಡ ಆಗಿದೆ. ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಕಿಡಿಗೇಡಿಗಳು ಯಾರು ಅನ್ನೋದನ್ನ ಈಗ ಪೊಲೀಸರು ಪತ್ತೆ ಹಚ್ಚುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಗ್ರಾಮ ಪಂಚಾಯತಿ ಸಿಬ್ಬಂದಿ ಜೊತೆ ತೆರಳಿ ಪೊಲೀಸರು ಸದ್ಯ ಘಟನೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ ಕಿಡಿಗೇಡಿಗಳು ಈ ಕೃತ್ಯ ಮಾಡಿದ್ದಾರೆ ಅನ್ನೋದನ್ನ ಸದ್ಯ ಪತ್ತೆ ಹಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅಲ್ಲೇನೋ CCTV ಕ್ಯಾಮ್ರಾದ ಕನೆಕ್ಷನ್ಗಳು ಕೂಡ ಕಟ್ಟಾಗಿತ್ತಂತೆ. ಸದ್ಯ CCTV ಕ್ಯಾಮ್ರಾದಲ್ಲಿ ಮಾಹಿತಿ ಲಭ್ಯ ಆಗೋದು ಬಹುತೇಕ ಕಷ್ಟ.
ಎರಡು CCTV ಕ್ಯಾಮ್ರಾದ ದೃಶ್ಯಗಳು ಕೂಡ ಇಲ್ಲಿ ಸಿಕ್ಕಿಲ್ಲ ಅವ್ರಿಗೆ. 2 CCTV ಕ್ಯಾಮ್ರಾಗಳು ಇದ್ದಾವೆ, ಆದರೆ ಅವು ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ, ಕನೆಕ್ಷನ್ ಕಟ್ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು.